ರಾಜ್ಯದಲ್ಲಿ ಶಾಲೆಗಳು ಮರು ಆರಂಭ ಆಗಿ 2 ತಿಂಗಳಾಯಿತು. ಆದರೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇನ್ನೂ ಕೂಡ ಶೂ, ಸಾಕ್ಸು, ಪಠ್ಯಪುಸ್ತಕ ಸಿಕ್ಕಿಲ್ಲ. 2 ತಿಂಗಳ ಕಳೆದು ಹೋದರೂ ಕೂಡ ಪೂರೈಕೆಯಾಗಿಲ್ಲ. 50ರಿಂದ 60ರಷ್ಟು ಶಾಲೆಗಳಿಗೆ ಮಾತ್ರ ಶೂ, ಸಾಕ್ಸ್ ಪೂರೈಕೆಯಾಗಿದೆ. ಒಂದು ಜೊತೆ ಸಮವಸ್ತ್ರ ಮಾತ್ರ ವಿತರಣೆಯಾಗಿದೆ. ಅದು ಕೂಡ ಅರ್ಧಕ್ಕರ್ಧ ಪಠ್ಯಪುಸ್ತಕ ವಿತರಣೆ ಇಲ್ಲದೆ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಹಿನ್ನಡೆಯಾಗ್ತಾ ಇದೆ. ಶಿಕ್ಷಣ ಇಲಾಖೆಯ ವಿರುದ್ಧ ಪೋಷಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿಕ್ಷಣ ಸಚಿವರೇ ಇರಲಿಲ್ಲ ಇಷ್ಟು ದಿನ, ಈಗ ಸಚಿವರು ಬಂದರೂ ಖಾತೆ ಹಂಚಿಕೆ ಆಗಿಲ್ಲ. ಈ ಸ್ಥಿತಿಯಲ್ಲಿದೆ ಸರ್ಕಾರ. ದಿಲ್ಲಿ, ಬೆಂಗಳೂರು ಅಂತ ಓಡಾಡ್ತಾ ಇತ್ತು. ಶೈಕ್ಷಣಿಕ ವರ್ಷ ಆರಂಭ ಆಗಿ 2 ತಿಂಗಳು ಕಳೆದು ಹೋದ್ರು ಮಕ್ಕಳಿಗೆ ಶೂ ಸಿಕ್ಕಿಲ್ಲ, ಸಾಕ್ಸ್ ಸಿಕ್ಕಿಲ್ಲ, ಪಠ್ಯಪುಸ್ತಕ ಸಿಕ್ಕಿಲ್ಲ ಅಂತ ದುಸ್ಥಿತಿಯಲ್ಲಿದೆ ಶಿಕ್ಷಣ ಇಲಾಖೆ. ನಮ್ಮ 31 ಜುಲೈ ತನಕ ನಮ್ಮದು ಅಡ್ಮಿಷನ್ ಪ್ರೋಸೆಸ್ಸೇ ಕಂಟಿನ್ಯೂ ಆಯಿತು. 31 ಜುಲೈ ಈಗ ನಾವು ಅಡ್ಮಿಷನ್ ಪ್ರೋಸೆಸ್ಸನ್ನು ಕೊನೆಗೊಳಿಸಿದ್ವಿ. ಸೊ ಅದಕ್ಕೆ ನಮಗೆ ಎಕ್ಸಾಕ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸು ಯಾವ ಶಾಲೆಯಲ್ಲಿ, ಯಾವ ಬ್ಲಾಕಲ್ಲಿ, ಯಾವ ಜಿಲ್ಲೆಯಲ್ಲಿ ಅಂತ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಏನಂತ ಗೊತ್ತಾಗಿದೆ. ಮತ್ತು ನಾವು ಟೆಂಡರ್ ಕರೆದಿದ್ದ ನಂತರ 31 ಜುಲೈ ತನಕ ಎಲ್ಲ ಕಡೆ ಸಪ್ಲೈ ಮಾಡೋಕ್ಕೆ ನಿರ್ದೇಶನ ನೀಡಲಾಗಿತ್ತು. ಆ್ಯಂಡ್ ಸಪ್ಲೈ ಆದ ನಂತರ ಏನಾದರೂ ಸೈಜ್ ಮಿಸ್ಮ್ಯಾಚ್ ಏನಾದರೂ ಇದ್ದರೆ ಅದನ್ನು ಸೆಟರೇಟ್ ಮಾಡೋಕ್ಕೆ ಅಟ್ 3 ಲೆವೆಲ್ಸು ಬ್ಲಾಕು, ಡಿಸ್ಟ್ರಿಕ್ಟು ಮತ್ತು ಡಿವಿಷನು 5 ಡೇಸ್ ಟೈಮ್ ನೀಡಲಾಗಿದೆ. ಸೊ ಟೋಟಲ್ ಈ ಪ್ರೊಸೆಸ್ ಕಂಪ್ಲೀಟ್ ಮಾಡೋಕ್ಕೆ 15th ಆಗಸ್ಟ್ ತನಕ ಟೈಮ್ ಇದೆ. ಇದು ಲಾಸ್ಟ್ ಇಯರ್ಗೆ ಏನು ಡಿಸ್ಟ್ರಿಬ್ಯೂಷನ್ ಆಗ್ತಿತ್ತು ಅದಕ್ಕಿಂತ ಬೇಗನೆ ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಮಾಡ್ತೀವಿ. ನಮ್ಮ 31 ಜುಲೈ ತನಕ ಮೋರ್ ದೆನ್ 80% ಕಡೆ ಸಪ್ಲೈ ಆಗಿದೆ. ಎಕ್ಸ್ಚೇಂಜ್ ಪ್ರೊಸೆಸ್ ಇಸ್ ಆಲ್ಸೋ ಗೋಯಿಂಗ್ ಆನ್, ಎಲ್ಲೆಲ್ಲಿ ಸಪ್ಲೈ ಆಗಿದೆ ಅಂತ ಅನ್ನೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.